ವಿಷ್ಣುವರ್ಧನ್ ಅವರು ನಿಧನರಾಗಿ ಇಲ್ಲಿಗೆ 14 ವರ್ಷ, ಇದೇ ಡಿಸೆಂಬರ್ 30ನೇ ತಾರೀಕು ಬಂದರೆ 14 ವರ್ಷ ಆಯಿತು. ಆದರೆ ಇಂದಿಗೂ ಸಹ ವಿಷ್ಣುವರ್ಧನ್ ಪುಣ್ಯಭೂಮಿ ವಿವಾದ ಆಗಲಿ, ವಿಷ್ಣುವರ್ಧನ್ ಸ್ಮಾರಕ ವಿಚಾರ ಆಗಲಿ, ಕೆಲವೊಂದು ಗೊಂದಲಗಳಿವೆ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೀಗ ಕರ್ನಾಟಕ ವಿಷ್ಣು ಸೇನಾ ಸಮಿತಿ ರಾಜ್ಯಾಧ್ಯಕ್ಷರಾದಂತಹ ರಾಜು ಗೌಡರು ನಮ್ಮ ಹತ್ರ ಇದ್ದಾರೆ, ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರು ಏನು ಹೇಳ್ತಾರೆ ಈ ಬಗ್ಗೆ ಕುರಿತು ಕೇಳೋಣ. ನಮ್ಮ ಅಭಿಮಾನಿಗಳಿರೋ ಡಾಕ್ಟರ್ ವಿಷ್ಣುವರ್ಧನ್ ರವರ ಪುಣ್ಯಭೂಮಿ ಸರ್ಕಾರಗಳು ಇಲ್ಲಿವರೆಗೂ ಸಮಸ್ಯೆ ಬಗೆಹರಿಸಿಲ್ಲ, ಸ್ಮಾರಕ ಸಮಸ್ಯೆನೂ ಬಗೆಹರಿಸಿಲ್ಲ. 2009ರಿಂದ 2016ರವರೆಗೂ 2016ರಲ್ಲಿ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಜಾಗ ಕೊಟ್ಟರು, ಓಕೆ. ಅದಾದಮೇಲೆ 2023ಕ್ಕೆ ಲೋಕಾರ್ಪಣೆ ಆಯಿತು. ಸರ್, ನಂದು ಒಂದೇ ಒಂದು ಕ್ವಶನ್ನು, ಏನಿಲ್ಲ, ಈಗ ಅಭಿಮಾನ್ ಸ್ಟುಡಿಯೋದವರು 10 ಗುಂಟೆ ಜಾಗನ ಪುಣ್ಯಭೂಮಿಗೆ ಅಂತಲೇ ಕೊಟ್ಟಿದ್ದಾರೆ. ಮತ್ತು ಸರ್ಕಾರದವರು ಕೂಡ ಆ ಪುಣ್ಯಭೂಮಿಯ ಸ್ಕೆಚ್ ಕಾಪಿ ಎಲ್ಲ ಬಿಡುಗಡೆ ಮಾಡಿ ಎಲ್ಲ ಇದನ್ನೆಲ್ಲ ರಿಲೀಸ್ ಮಾಡಿದ್ದಾರೆ, ಕೆಲವೊಂದು ಡಾಕ್ಯುಮೆಂಟ್ ಅದಕ್ಕೆ ಸಂಬಂಧಪಟ್ಟ. ಆದರೂ ನೀವು ಮತ್ತೆ ಹೈಕೋರ್ಟ್ಗೆ ಹೋಗಿದ್ದೀರಾ, ಇದ್ರ ಉದ್ದೇಶ ಏನು ಸರ್? ಸರ್, ನಾವು ಹೈಕೋರ್ಟ್ಗೆ ಹೋಗೋ ಪ್ರಮೇಯ ಇರಲಿಲ್ಲ. ಅಭಿಮಾನ್ ಸ್ಟುಡಿಯೋ ಮಾಲೀಕರ ಮೇಲೆ ನಮಗೆ ಅಪಾರವಾದ ವಿಶ್ವಾಸ ಇತ್ತು. ಯಾಕೆ ವಿಶ್ವಾಸ ಆಯಿತು ಅಂದರೆ, ಅವರು 2017ರಲ್ಲಿ ಡಿ ಸಿ ವಿ ಶಂಕರ್ ಅವರ ಸಮ್ಮುಖದಲ್ಲೇ ಡಿ.ಸಿ.ವಿ. ಶಂಕರ್ 10 ಎಕರೆ ಮೇಲೆ ಕೇಸ್ ಹಾಕಿರ್ತಾರೆ. ಅವ್ರ ಸಮ್ಮುಖದಲ್ಲೇ ನಾವು 10 ಎಕರೆ ಕೇಸ್ ಹಾಕಿರೋದು ವಾಪಸ್ ತಗೊಳ್ಳಿ, ನಾವು 10 ಗುಂಟೆ ದಾನ ಕೊಡ್ತೀವಿ ಅಂತ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಗಣೇಶ್ ಕಾರ್ತಿಕ್ ಅವರೇ ಜಿಲ್ಲಾಧಿಕಾರಿ ಆಫೀಸಿಗೆ ಬಂದು ಬರೆದು ಕೊಡ್ತಾರೆ 2017 ಡಿಸೆಂಬರ್ 19ರಂದು. ಮತ್ತು 2018ರಲ್ಲಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರಾಗಿರ್ತಾರೆ, ಅವ್ರಿಗೆ 2 ಮನವಿ ಕೊಡ್ತೀನಿ. ಅವರು ಅವಾಗ ಶಿವಮೂರ್ತಿ ಅವರು ಇರ್ತಾರೆ, ಮಂಜಪ್ಪನ ಇರ್ತಾರೆ ತಹಸೀಲ್ದಾರ್, ಅವರು 10 ಗುಂಟೆ ಸರ್ವೆ ಮಾಡಿರೋ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾರೆ, ನಮ್ಮ ವಿಷ್ಣು ಸೇನಾ ಸಂಘಟನೆ ಕಳಿಸ್ತಾರೆ. ನಾವು ಅಲ್ಲಿ ಗಂಟೆ ನಾವು ಕೆಲಸ ನಮ್ಮ ಪಾಡ್ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಈ ಮದುವೆ ಕೆಲವು ಸ್ವಲ್ಪ ಅಲ್ಲಿ ಯಾವಾಗ ಮೈಸೂರಲ್ಲಿ ಸ್ಮಾರಕ ಮಂದಗತಿ ಆಯಿತು, ಹೈಕೋರ್ಟ್ಗೆ ಹೋಯಿತು, ನಾವು ಇದು ಸ್ವಲ್ಪ ಹಂಗೆ ಪೆಂಡಿಂಗ್ ಬಂತು. ಸ್ಮಾರಕ ಲೋಕಾರ್ಪಣೆವರೆಗೂ ಮಾಡಿಕೊಡ್ಬೇಡಿ ಅಂತ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರು ಡಿ.ಸಿ.ವಿ. ಶಂಕರ್ಗೆ ಫೋನ್ ಮಾಡಿ ಕಾಲ್ ಮಾಡಿರ್ತಾರೆ. ನೀವು ಮಾಡಿಕೊಡಿ, ನಾವು ಮಾಡ್ಕೊಡ್ಬೇಡಿ ಅಂತ ಹೇಳ್ತಾ ಇಲ್ಲ, ಫಸ್ಟು ಸರ್ಕಾರದಿಂದ ಸ್ಮಾರಕ ಲೋಕಾರ್ಪಣೆ ಮಾಡಿದ್ಮೇಲೆ ಈ ಪುಣ್ಯಭೂಮಿ ಮಾಡಿಕೊಡಿ ಅಂತ ವಿ ಶಂಕರ್ಗೆ ಹೇಳಿರ್ತಾರೆ. ಆದರೂ ಸಹ ನಾನು ಯಾರು ಏನೇ ಇದು ಮಾಡಿದ್ರು ನಾನು ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಎಲ್ಲ ಮುಖ್ಯಮಂತ್ರಿಗಳಿಗೂ ವಿಷ್ಣುವರ್ಧನ ಪ್ರತಿಷ್ಠಾನಕ್ಕೆ ಕಂದಾಯ ಇಲಾಖೆ ಮನವಿ ಕೊಟ್ಕೊಂಡು ಬರ್ತಾ ಇರ್ತೀನಿ. ನೀವು ಯಾಕೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ, ನೀವು ಯಾಕೆ ಹೈಕೋರ್ಟ್ಗೆ ಹೋದ್ರಿ ಅಂತ. ಸನ್ಮಾನ್ಯ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಏನು ಮಾಡ್ತಾರೆ, ಡಿಸೆಂಬರ್ ತಿಂಗಳಲ್ಲಿ ನಾನು ಕೆಲವು ನನಗೆ ಒಂದು ಕ್ಲಿಯರೆನ್ಸ್ ಬರುತ್ತೆ, ಹಿಂಗೆ ಕೋರ್ಟಲ್ಲಿ ಈ ಥರ ನಡೀತಾ ಇದೆ, ನೀವು ಅಲ್ಲಿ ಹೋಗಿ ಒಂದು ಭಾಗವಹಿಸಿ ಅಂತ. ನಾನು ಅಚಾನಕ್ಕಾಗಿ ಆಕಸ್ಮಿಕವಾಗಿ ಭಾಗವಹಿಸ್ತೀನಿ. ಆ ಚರ್ಚೆ ನಡೀಬೇಕಾದ್ರೆ ಅಭಿಮಾನ್ ಸ್ಟುಡಿಯೋ ಮಾಲೀಕರು ನಾವು 10 ಗುಂಟೆ ಬರ್ಕೊಟ್ಟಿಲ್ಲ ಅಂತಾರೆ. ಗೌರ್ಮೆಂಟ್ ಅಭಿಯೋಜಕರು, ಗೌರ್ಮೆಂಟ್ ವಕೀಲರು ಅಂತ 10 ಗುಂಟೆ ಬರ್ಕೊಟ್ಟಿದ್ದಾರೆ ಅಂತಾರೆ. ಇನ್ನೊಂದು ಸಂಘಟನೆ 1/2 ಎಕರೆ ತಗೋತೀವಿ, ನಾವು ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿಕೆ ಕೊಡ್ತಾರೆ. ನಾನು ಅವಾಗ ಎದ್ದು ನಿಂತ್ಕೊಂತೀನಿ ಕೋರ್ಟ್ ಆದಮೇಲೆ, ಸರ್ 10 ಗುಂಟೆ ಬರ್ಕೊಟ್ಟಿದ್ದಾರೆ, ನಾನೇ ಸಂಧಾನಕಾರಿ, ನೀವು ಯಾರು ಅಂತ ಕೇಳ್ತಾರೆ ಜಡ್ಜು. ನಾನು ವಿಷ್ಣು ಸೇನಾ ಸಂಘಟನೆ ರಾಜು ಗೌಡರು ಅಂತೀನಿ. ಅವರು ನೀವು ನಿಮ್ಮ ಕಡೆ ಲಾಯರ್ ಕೇಳ್ತಾರೆ, ಇವರು ನಮ್ಮ ಕಡೆಯವರಲ್ಲ ಅಂತಾರೆ. ನಿಮಗೆ ವಾರ್ನ್ ಮಾಡ್ತಾಯಿದ್ದೀನಿ, ಇನ್ನೊಂದು ಸರಿ ಈ ಥರ ಹೈಕೋರ್ಟಲ್ಲಿ ಮಾತಾಡಬಾರ್ದು, ನೀವು ಕೋರ್ಟ್ ಮುಖಾಂತರ ಬನ್ನಿ ಅಂತಾರೆ. ನಾನು 2013 ಜನವರಿ 13ರಂದು ವಿಷ್ಣು ಸೇನಾ ಸಂಘಟನೆ ಮತ್ತು VS ಅಭಿಮಾನ್ ಪುಣ್ಯ ಟ್ರಸ್ಟ್ ವತಿಯಿಂದ ಹೈಕೋರ್ಟ್ಗೆ ಇಂಪ್ಲೀಡ್ ಆಗ್ತೀನಿ. ಕೇಸ್ ನಡೀತಾ ಇರ್ತದೆ. ಅಂತಿಮವಾಗಿ ಆಗಸ್ಟ್ 21, 2023ರಂದು ಮಾನ್ಯ ನ್ಯಾಯಾಲಯ ಜಡ್ಜ್ಮೆಂಟ್ ಕೊಡುತ್ತೆ. ಏನು ಜಡ್ಜ್ಮೆಂಟ್ ಕೊಡುತ್ತೆ? ಮೈಸೂರಿನಲ್ಲಿ ಸರ್ಕಾರದಿಂದ ಸ್ಮಾರಕ ಅಲ್ಲಿ ಮಾಡಿದ್ದಾರೆ, ಹಾಗಾಗಿ ಸರ್ಕಾರ ಅಭಿಮಾನ್ ಸ್ಟುಡಿಯೋ ಮಾಲೀಕರನ್ನ ಜಾಗ ಕೊಟ್ಟು ಅವ್ರ ಕೇಸ್ನ ಕ್ಲೋಸ್ ಮಾಡ್ತಾ ಇದೆ. ನಮ್ಮ 10 ಗುಂಟೆ ದಾಖಲೆ ಏನು ಮಾಡ್ತು ಎಲ್ಲ ಪರಿಶೀಲನೆ ಮಾಡಿ, ಸರ್ಕಾರದ್ದು ಅಭಿಮಾನ್ ಸ್ಟುಡಿಯೋ ಪರಿಶೀಲನೆ ಮಾಡಿ ನಾವು ಈ ಕೇಸ್ನ ಕ್ಲೋಸ್ ಮಾಡ್ತಾ ಇದ್ದೀವಿ. ಇದು ದೀರ್ಘಕಾಲದಿಂದ ಕೇಸ್ ನಡ್ಕೊಂಡು ಬಂದಿರೋದ್ರಿಂದ ಕೇಸ್ ಕ್ಲೋಸ್ ಮಾಡ್ತಾ ಇದ್ದೀವಿ. ಸರ್ಕಾರನೇ ನಮಗೆ ಜಾಗ ಕೊಟ್ಟಿದ್ದು ಅಂತ ಅಂದಮೇಲೆ ಕ್ಲೋಸ್ ಮಾಡಿದ್ದಾರೆ. ನಮ್ಮ 10 ಗುಂಟೆ ದಾಖಲೆ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ರೆಫರ್ ಮಾಡ್ತಾರೆ, 10 ಗುಂಟೆ ರೆಫರ್ ಮಾಡ್ತಾರೆ. 10 ಗುಂಟೆ ರೆಫರ್ ಮಾಡಿದ್ಮೇಲೆ ಕಳೆದ 2 ತಿಂಗಳಿಂದ ನಾವು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಿಗೆ, ವಾರ್ತಾ ಪ್ರಸಾರ ಇಲಾಖೆ ಮತ್ತು ವಿಷ್ಣುವರ್ಧನ ಪ್ರತಿಷ್ಠಾನ, ಕಂದಾಯ ಇಲಾಖೆ, ಚೀಫ್ ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ, ಜಿಲ್ಲಾಧಿಕಾರಿಗಳು, ತಹಸೀಲ್ದಾರರು, ಬೆಂಗಳೂರು ದಕ್ಷಿಣ ತಾಲೂಕು ವಿಭಾಗಾಧಿಕಾರಿಗಳಿಗೆ ಮನವಿ ಕೊಡ್ತೀನಿ. 2 ತಿಂಗಳಾದ್ರೂ ಯಾರೂ ಇಲ್ಲಿವರೆಗೂ ನಮಗೆ ಸ್ಪಂದಿಸಿಲ್ಲ. ಅದಕ್ಕೋಸ್ಕರ ನಾವು ಈ ದಿವಸ 12/12/2023ರಂದು ನಮ್ಮ ಹೈಕೋರ್ಟ್ ಹಿರಿಯ ವಕೀಲರಾದ ಅರುಣ್ ಸರ್ ಅವರ ನೇತೃತ್ವದಲ್ಲಿ ಇವತ್ತು ನಾವು 10 ಗುಂಟೆ ದಾಖಲೆಗಳೊಂದಿಗೆ ಹಾಗೂ ಸಾರ್ವಜನಿಕ ಹಿತಾಸಕ್ತಿ 10 ಗುಂಟೆ ದಾಖಲೆಗಳೊಂದಿಗೆ ನಾವು ಹೈಕೋರ್ಟ್ ಮೊರೆ ಹೋಗಿದ್ದೀವಿ ಸರ್ ಇವತ್ತು ನಾವು. ಸರ್, ಈಗ ಅಂತಿಮವಾಗಿ ಈಗ ವಿಷ್ಣುವರ್ಧನ್ ಅವರು ನಿಧನ ಹೊಂದಿ ಇಲ್ಲಿಗೆ 14 ವರ್ಷಗಳು ಆದರೂ ಇಷ್ಟೊಂದು ಮಂದಗತಿಯಲ್ಲಿ ಇರೋದಕ್ಕೆ, ಸ್ಮಾರಕ ಆಗೋದಕ್ಕೆ ಕಾರಣ ಏನು ಅಂತ ನಿಮ್ಮ ಅನಿಸಿಕೆ? ಸರ್ಕಾರದ ನಿರ್ಲಕ್ಷ್ಯ, ಸರ್ಕಾರಗಳ ಅಧಿಕಾರಿಗಳ ನಿರ್ಲಕ್ಷ್ಯ, ವಾಣಿಜ್ಯ ಮಂಡಳಿಗಳ ಒಂದು ಕಲಾವಿದರ ಸಂಘ ನಮ್ಮ ವಿಷ್ಣು ಅಪ್ಪಾಜಿ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಯಾರು ಯಾವ ನಾಯಕರುಗಳಾಗಲಿ. ನಮ್ಮ ಅಭಿಮಾನಿಗಳ ದುರದೃಷ್ಟ. ನಮ್ಮ ಅಪ್ಪಾಜಿನೂ 35 ವರ್ಷ ಸೇವೆ ಮಾಡಿ ಒಂದು ಅವ್ರಿಗೂ ಚಿತ್ರರಂಗದಲ್ಲಿ ಒಂದು ತುಂಬ ನೋವಿಂದನೇ ಅವರು ನಟನೆ ಮಾಡ್ಕೊಂಬಂದು ಬದುಕಿದ್ರು. ಇವತ್ತು ಅಭಿಮಾನಿಗಳು 14 ವರ್ಷದಿಂದ ಯಾವುದೇ ಸರ್ಕಾರಗಳು
5 ಜನ ಮುಖ್ಯಮಂತ್ರಿಗಳು, 7 ಜನ ಜಿಲ್ಲಾಧಿಕಾರಿಗಳು ಯಾರು ನಮ್ಮ ಮನವಿಗೆ ಸ್ಪಂದನೆ ಇವತ್ತು ನಾವು ಬೀದಿಲಿ ನಿಂತ್ಕೊಂಡು ಇವತ್ತು ನಾವು ತೊಂದರೆ ಪಡ್ತಾ ಇದ್ದೀವಿ. ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ಬೀದಿಲಿ ನಿಂತ್ಕೊಂಡು ಜಗಳ ಮಾಡಿಕೊಂಡು ಹೊಡೆದಾಟ ಮಾಡಿಕೊಂಡು ಅಭಿಮಾನ ಸ್ಟುಡಿಯೋ ಮಾಲೀಕರ ಜೊತೆ ಪೊಲೀಸ್ನವ್ರ ಜೊತೆ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅಂದರೆ ಈ ಸರ್ಕಾರಗಳಿಗೆ ಕಣ್ಣಿಲ್ವಾ, ಕಿವಿ ಇಲ್ವಾ, ಬರೀ ಉಳ್ಳವರಿಗೆ ಮಾತ್ರನಾ? ನಮ್ಮ ವಿಷ್ಣುವರ್ಧನ್ ಅಭಿಮಾನಿಗಳ ಒಂದು ಮನವಿಗೆ ಸರ್ಕಾರಗಳು ಸ್ಪಂದಿಸ್ತಾರೆ ಸರ್. ನೇರ ಹೊಣೆ ಸರ್ಕಾರ, ಅಭಿಮಾನ ಸ್ಟುಡಿಯೋ ಮಾಲೀಕರು ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.